ಪುರುಷರಿಗೆ ಯಾಕಿಂತಹ ಅನ್ಯಾಯ ಅನ್ನುವಂತಹ ಒಂದು ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಕೇರಳದಲ್ಲಿ. ಯಾಕಂದ್ರೆ ಕೇರಳದಲ್ಲಿ ಆಗಿರುವಂತಹ ಆ ಒಂದು ಘಟನೆ. ಹೌದು, ಕೇರಳದಲ್ಲಿ ಒಬ್ಬ ಯುವತಿ ಒಂದಿನ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾಳೆ. ಬಸ್ ಫುಲ್ ರಶ್ ಇರುತ್ತೆ. ಈ ಸಂದರ್ಭದಲ್ಲಿ ಆಕೆಯ ಜೊತೆ ಒಬ್ಬ ವ್ಯಕ್ತಿ ಅನುಚಿತ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಆಕೆ ಒಂದು ವಿಡಿಯೋ ಮಾಡ್ತಾಳೆ. ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾಳೆ. ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಆ ವಿಡಿಯೋ. ಒಂದಷ್ಟು ಟೀಕೆ ಟಿಪ್ಪಣಿಗಳಿಗೂ ಕೂಡ ಗುರಿಯಾಗುತ್ತೆ. ಸೊ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಯ ಹೆಸರು ದೀಪಕ್ ಅಂತ. ಈತ ಕೂಡ ಕೇರಳದವನು. ಒಂದು ಸುಂದರವಾದ ಸಂಸಾರ ಕೂಡ ಇರುತ್ತೆ ಈತನಿಗೆ. ಆ ವಿಡಿಯೋ ವೈರಲ್ ಆಗಿ ಆ ಕುಟುಂಬದ ಕೈಗೆ ಸಿಗುತ್ತೆ. ಮನೆಯವರು ನೋಡ್ತಾರೆ, ಊರ್ನವ್ರು ನೋಡ್ತಾರೆ. ಊರ್ನವ್ರ ಮುಂದೆ ಮರ್ಯಾದೆ ಹೋಗುತ್ತೆ, ಕುಟುಂಬದವ್ರ ಮುಂದೆ ಮರ್ಯಾದೆ ಹೋಯ್ತು ಅಂತ ಹೇಳ್ಕೊಂಡು ಆತ ಮಾಡಬಾರ್ದ ಕೆಲಸ ಮಾಡ್ತಾನೆ, ಸಾವಿನ ಕದ ತಟ್ಟಿದ್ದಾನೆ. ಹಿ ಈಸ್ ನೋ ಮೋರ್. ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಆ ಯುವತಿ ತನಗೆ ಅನುಚಿತ ರೀತಿಯಲ್ಲಿ ವರ್ತನೆ ಮಾಡ್ದಂತ ಹೇಳ್ಕೊಂಡು ಆತನ ಫೋಟೋ ಸಮೇತ ವಿಡಿಯೋ ಸಮೇತ ವೈರಲ್ ಮಾಡಿದ್ರಲ್ಲ, ಈತ ಮರ್ಯಾದೆ ಹೋಯ್ತು ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ವಾ. ಸದ್ಯಕ್ಕೆ ಈತನ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಆ ಬಸ್ ರಶ್ ಇರುವಂತಹ ಸಂದರ್ಭದಲ್ಲಿ ಟಚ್ಗಳು ಆಗತ್ತೆ. ಆದ್ರೆ ಈತ ಸಾವನ್ನಪ್ಪಿದ್ದಾನಂತ, ಈತನಿಗೆ ಹೊಣೆ ಯಾರು? ಈ ಸಾವಿನ ಹೊಣೆ ಯಾರು? ಈತನಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಈಗ ಯಾರು ಮಾಡ್ತಾರೆ ಅಂತ ಕೇರಳದಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗಿದೆ.